ನಾನು ಹೇಳಿದೆ ಸಾಲು ರಜೆಗಳಿರೋದ್ರಿಂದ ಜನ ಊರ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಊರ ಕಡೆಗೇನೋ ಪ್ರಯಾಣ ಮಾಡ್ತಾರೆ ನಿಜ, ಆದರೆ ಈ ನೆಲಮಂಗಲ ರೋಡ್ ಇದೆಯಲ್ಲ, ವಿಪರೀತ ಟ್ರಾಫಿಕ್ ಜಾಮ್. ನೆಲಮಂಗಲದಿಂದ ನೀವು ಲೆಫ್ಟಿಗೆ ಹೋಗ್ತೀರಿ, ಹಾಸನ ರೋಡು, ಅಲ್ಲೂ ಕೂಡ ವಿಪರೀತ ಟ್ರಾಫಿಕ್ ಜಾಮ್. ಅಲ್ಲಿಂದ ನೀವು ಮುಂದಕ್ಕೆ ಹೋದರೆ ಬಿಡಿ, ಆ ತುಮಕೂರು ರೋಡಂತೂ ಬೇಡ, ಅದು ನರಕ. ಕುಣಿಗಾಲ ಬೈಪಾಸ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಾಲು ವೆಹಿಕಲ್ಗಳು ನಿಂತಿವೆ, ಸಾಲುಗಟ್ಟಿ ನಿಂತಿವೆ ವೆಹಿಕಲ್ಗಳು. ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ. ವೆಹಿಕಲ್ಗಳನ್ನು ಹೆಂಗೆ ಅಲ್ಲಿ ತೆರವು ಮಾಡಿಸ್ಬೇಕು, ಏನು ಎತ್ತ ಅಂತ ಗೊತ್ತಿಲ್ಲ. ಜನ ಒಂದು ಲೆಕ್ಕದಲ್ಲಿ ಪರದಾಡ್ತಾ ಇದ್ದಾರೆ. ಇಲ್ಲಿಂದ ಹೋಗಬೇಕಾರೆ ಮತ್ತೆ ವಾಪಸ್ ಬರ್ಬೇಕಾರೆ ಈ ರಗಳೆ ಇದ್ದಿದ್ದೇ 2-3 ಗಂಟೆ ಸಿಕ್ಕಾಕೊಂಡ್ಬಿಡ್ತೀವಿ. ಜಪ್ಪಯ್ಯ ಅಂತಂದ್ರೂ ವೆಹಿಕಲ್ಗಳು ಮುಂದಕ್ಕೆ ಹೋಗಲ್ಲ. ಇದು ಯಾವಾಗಲೂ ಕೂಡ ಸಾಲು ರಜೆ ಬಂತು ಅಂದರೆ ಕರ್ಮನೇ ಇಲ್ಲಿ, ನರಕ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಹೆಂಗಿದೆ ವೆಹಿಕಲ್ಗಳದ್ದು. ಈ ಕಡೆಗೆ ಜನ ಎಲ್ಲರೂ ಕೂಡ ವೆಹಿಕಲ್ಗಳಲ್ಲೇ ಹೋಗಲ್ಲ, ಕೆಲವರು ಬಸ್ಸು ಗಿಸಿ ಕಾಯ್ತಿರ್ತಾರೆ. ಹೀಗಾಗಿ ಸಾಲುಗಟ್ಟಿ ಜನ ನಿಂತ್ಕೊಂಡಿದ್ದಾರೆ. ಆ ಬಸ್ ನಿಲ್ಲೋಕ್ಕೂ ಕೂಡ ಜಾಗ ಇಲ್ಲ. ನಮ್ಮಲ್ಲಿ ಹೆಂಗಪ್ಪ ಅಂದರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ವ್ಯವಸ್ಥೆ ಮಾಡಾದ್ಮೇಲೆ ಮತ್ತೊಂದಿಷ್ಟು ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ. ಹಾಗೆ ಆಗುತ್ತೆ. ನೀವು ಇಲ್ಲಿಂದ ತುಮಕೂರು ಮುಟ್ಟೋ ಅಷ್ಟೊತ್ತಿಗೆ ನೀವು ಉಸಿರು ಬಿಟ್ಟು ಹೋಗುತ್ತೆ ಅಂಥ ಸ್ಥಿತಿ. 2-2.5 ಗಂಟೆ ಅಲ್ಲೇ ಗಾನ್. ನೀವು ಈ ಕಡೆಯಿಂದ ನೆಲಮಂಗಲ ಸೈಡ್ ತಿರ್ಕೊಂಡು ಕುಣಿಗಲ್ ದಾಟಬೇಕು ಅಂದರೂ ಹಾಗೇನೇ ಬೆವರು ಕಿತ್ಕೊಂಡು ಹೋಗುತ್ತೆ. ಇದು ಪ್ರತಿ ಬಾರಿಯೂ ಕೂಡ ಇದೇ ರಗಳೆ.